ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವಾಗ ಈವ್ನಿಂಗ್ ಇಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಸ್ಕೂಲಿಂದ ಬಂದು ಊಟ ತಿಂದು ಹಂಗೆ ಸೋಫಾ ಮೇಲೆ ಮಲಗಿದ್ದ. ಸೊ ಹಾಗೆ ಈವ್ನಿಂಗು ರಮ್ಯ ಅವರು ಬಂದು ಸೋಫಾ ಮೇಲೆ ಮಗ ಒಂದ್ ಕಡೆ ಅಮ್ಮ ಒಂದ್ ಕಡೆ ಮಲಗಿದ್ದಾರೆ. ಸೊ ಗಾಡಿನೇ ತಗೊಂಡೋಗಿದ್ರಲ್ಲ, ಟಯರ್ಡ್ ಆಗಿದೆ. ಸೊ ಮಲ್ಕಳ್ಳಿ ಸ್ವಲ್ಪ ಹೊತ್ತು, ಮುಸಂಜೆ ಆಗ್ತಿದಂಗೆ ಎದ್ದೇಳ್ಸೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಇದಕ್ಕೆ ಹೋಗೋದಿದೆ. ಸ್ವಲ್ಪ ಸಿಟಿಗೆ ಹೋಗ್ಬಿಟ್ಟು ಗಣೇಶ ಟೈಲರ್ ಹತ್ರ ಬ್ಲೌಸ್ ಇಸ್ಕೊಂಬಂದು ಮತ್ತೆ ಇನ್ನೊಂದು ಸ್ಟಿಚ್ ಮಾಡೋದಕ್ಕೆ ಕೊಡೋದೊಂದಿದೆ. ಸೊ ಕೊಟ್ಬಿಟ್ಟು ಇವ್ರ ಅಕ್ಕನ ಮನೆಗೆ ಒಂದು ಕೊಟ್ಟಿದ್ದು ತಲುಪಿಸ್ಬಿಡಿ ಅಂತ ಅವ್ರು ಕೊಟ್ಟವ್ರೆಲ್ಲ ಗೊತ್ತಿಲ್ಲ. ಅದನ್ನು ಕೇಳ್ಕೊಂಡು ಸ್ವಲ್ಪ ಅಲ್ಲಿ ಇದ್ರೆ ಅದನ್ನ ಒಂದು ಕೊಟ್ಬಿಟ್ಟು ನನಗೆ ಬರಬೇಕು. ಬಂದು ಇವತ್ತು ಏನಾದರೂ ಸ್ಪೆಷಲ್ ಅಡುಗೆನ ಟ್ರೈ ಮಾಡಬೇಕು. ರೆಗ್ಯುಲರ್ ಆಗಿ ವಿಡಿಯೋಸ್ನ ಮಾಡ್ತಾ ಇರಿ ಅಂತ ಹೇಳಿದ್ದೀರಾ. ಸೊ ನಾವು ವಿಡಿಯೋನ ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀವಿ. ಹಾಗಾಗಿ ರಮ್ಯಂಗೆ ಇಲ್ಲ, ಇವತ್ತು ನಾನೇ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ರಮ್ಯಾ, ಏನಾದರೂ ಒಂದು ರೆಸಿಪಿನ ಶೇರ್ ಮಾಡೋಣ ಅಂತೇಳಿ ಇವಾಗ ಒಂದು 10 ನಿಮಿಷ ನೀನು ರೆಸ್ಟ್ ಮಾಡ್ತಿರೋ, ನಾನು ಔಟ್ ಬರ್ತೀನಿ. ರಮ್ಯಂಗೆ ಆ್ಯಕ್ಚುಲಿ ಬರಬೇಕು, ನನಗೂ ಕರ್ಕೊಂಡೋಗ್ಬೇಕು ಅಂತ ಇಷ್ಟ. ಬಟ್ ಏನಪ್ಪಾ ಅಂತ ಅಂದರೆ ಈಗ ತಾನೇ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಪುನಃ ಏನಕ್ಕೆ ಪುನಃ ಒಂದು 7 ಕಿಲೋಮೀಟ್ರ್ 14 ಕಿಲೋಮೀಟ್ರ್ ಬೇಡ, ಆರಾಮಾಗಿ ರೆಸ್ಟ್ ಮಾಡ್ತಾರೆ ಅಂತ ಇದೆ. ಬಟ್ ಈಗ ರಮ್ಯಾ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನೋಡಿ ಅವ್ರಿಗೆ ನಿದ್ರೆ ಬಂದಿಲ್ಲ. ಹೋಗಿ ನಾನು ಫ್ರೆಶ್ ಅಪ್ ಔಟ್ ಬಂದು ಏನಾದರೂ ರೆಡಿ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ನಂದು ಸ್ವಲ್ಪ ಸ್ಟೋರೇಜ್ ಫುಲ್ ಅಂತ ಬಂತು. ಡಿಲೀಟ್ ಮಾಡೋಣ ಅಂತ ಒಳಗೆ ಹೋದೆ. ಎದ್ಬಿಟ್ಟು ಈಗ ಫ್ರೆಶ್ ಅಪ್ ಆಗ್ತೀನಿ ಅಂತ ಹೋದ್ರು. ಅಷ್ಟೇ ಕೋಳಿ ನಿದ್ರೆ 5 ನಿಮಿಷ ಅಷ್ಟೇ. ಸೊ ನನ್ನ ಮಗ ಇನ್ನೂ ಮಲ್ಗವನೆ. ನಾನು ಸ್ವಲ್ಪ ಹೋಗಿ ಬಂದ್ಬಿಡ್ತೀನಿ, ಯಾಕೆಂದ್ರೆ ವೆದರು ಬೇರೆ ಸ್ವಲ್ಪ ಮಳೆ ಬರೋ ಥರ ಆಗೋಗಿದೆ. ಈಗ ಸಂಪೂರ್ಣವಾಗಿ ಬೇಸಿಗೆ ಸ್ವಲ್ಪ ಹೋಗ್ತಾ ಇದೆ, ಮಳೆಗಾಲ ಶುರು ಆಗ್ತಾ ಇದೆ. ಇನ್ನೇನು ಮೇ ಎಂಡಲ್ಲಿದ್ದೀವಿ ಅಂದರೆ ಜೂನ್ ತಿಂಗಳಲ್ಲೆಲ್ಲ ನಾರ್ಮಲ್ ಆಗಿ ಮಳೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ಆ್ಯಕ್ಚುಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ತುಂಬ ದಿನ ಆಗಿತ್ತು ಅಂತ ಹೇಳಿದ್ದೆ ರಮ್ಮಿಂಗೆ. ಬಟ್ ಯಾಕೋ ರಮ್ಮಿಂಗೆ ನೆನಪಾಗ್ಲಿಲ್ವಾ ಅಂತ ಏನೋ ಗೊತ್ತಾಗ್ಲಿಲ್ಲ. ನಾಳೆ ಹೋಗೋಣವಾ? ಸೊ ಟ್ಯೂಸ್ಡೇ ಅಮ್ಮನ ವಾರ, ಬಟ್ ರಶ್ಶು. ಈ ಸೋಮವಾರ ಆದರೆ ಅಷ್ಟು ರಶ್ ಇರ್ತಿದೆ. ಇಲ್ಲಿ ನೋಡಿ ನನ್ನ ಹೆಂಡತಿ ಅಲ್ಲೇ ಇದ್ಬಿಟ್ಟು ಏನೋ ಏನ್ ಮಾಡ್ತಾ ಇದೀಯೇ? ಸ್ವಲ್ಪ ಕೆಲಸ ಇತ್ತು. ಏನ್ ಕೆಲಸ? ಸ್ಕ್ರಿಪ್ಟ್ ನೀನು ಅಬ್ಸರ್ವ್ ಮಾಡಿಲ್ಲ ಇವತ್ತು ನನ್ನಲ್ಲಿ ಏನೋ ಚೇಂಜಸ್? ಹೇರ್ ಕಟ್. ಏನ್ ಚೇಂಜಸ್ ಅಂತೆ? ಹೇರ್ ಕಟ್ ಮಾಡಿಸಿದೀನಿ, ಹೇಳಿಲ್ವಲ್ಲ ಅದಕ್ಕೆ. ನನ್ನ ಮಗ ಪಪ್ಪ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಸ್ಕೂಲಿಂದ ಹೋದ ತಕ್ಷಣ ಬೆಳಿಗ್ಗೆ ನೀವು ಹೇಳಿದ್ರಲ್ಲ ಹೇರ್ ಕಟ್ ಮಾಡಿಸ್ಬೇಕು ಅಂತ. ಹೌದು. ನೀವು ಹೋಗಿ ಬರೋದ್ ಯಾವಾಗ? ಈಗ ರಾತ್ರಿ ಆಮೇಲೆ ಕೂದಲು ಹೊರಟೈತೈತೆ ಮೇಲೆ ಹಿಂಗ್ ಹೋಗ್ತಾ ಇದೆ. ಏನ್ ವಯಸ್ಸೈತೆ ಅಲ್ವಾ, ಸುಮ್ನೆ ಯಾರು ನೋಡ್ಬೇಕು ನಿಮ್ನ? ಏನ್ ಮಾಡೋದು ನೋಡಿಲಿ, ಈ ಭಾಗ ಹೋಗ್ತಾ ಇದೆ ಹಿಂದಕ್ಕೆ. ಇಲ್ಲಿಂದ ಗೊತ್ತಾಗ್ತಿದ್ಯಾ? ಗೊತ್ತಾಗ್ತಾ ಇದೆ. ಎಷ್ಟು ಹಿಂಗ್ ಹೋಗ್ಬಿಟ್ರೆ ಹಿಂಗೆ ಹೋಗ್ಲಿ ಬಿಡಿ. ಯಪ್ಪ ಇಲ್ಲ, ನಾಟಿ ಮಾಡಿಸ್ಕೊತೀನಿ. ಎಷ್ಟು ಹೋಗ್ಬಿಟ್ಟೈತೆ. ಅಯ್ಯೋ ದೇವ್ರೆ, ಸೀರಿಯಸ್ಲಿ ಅಲ್ಲ ನೀವು ಮಾತ್ರ ಹಿಂಗ. ಈ ಎಲ್ಲಾ ಗಂಡಸರುಗಳು ಹಿಂಗ ಕೂದ್ಲು ವಿಚಾರವಾಗಿ ಗಂಡ್ ಮಕ್ಳಿಗೆ ಎಷ್ಟು ಮನುಷ್ಯನ್ ಲಕ್ಷಣನೇ ಕಿತ್ಕೊಂಡ್ಬಿಡುತ್ತೆ ಕಣೆ. ಕೂದ್ಲು ಲಕ್ಷಣನೇ ಕಿತ್ಕೊಂಡ್ಬಿಡುತ್ತೆ. ಬಿಡ ಸುಂದ್ರ. ಯಾವ ಸುಂದರ ಆಗೋದು? ಖುಷಿ ಆಯ್ತು ತಾನೆ? ಖುಷಿ ಆಯ್ತು ತಾನೆ? ಒಳ್ಳೊಳಗೆ ಖುಷಿ ಆಗ್ತಾ ಇರುತ್ತೆ ಅವ್ರಿಗೆ. ನಾನ್ ಯಾವ ಸುಂದರ? ಭಗವಂತ ಒಂದು ವಾಯ್ಸ್ ಚೆನ್ನಾಗಿ ಕೊಡ್ಲಿಲ್ಲ, ಉದ್ದ ಕೊಡ್ಲಿಲ್ಲ. ಅಲ್ಲ ಮದ್ವೆ ಮಾಡ್ಕೊಂಡಿರೋ ನನಗೆ ಪ್ರಾಬ್ಲಮ್ ಇಲ್ಲ ನಿಮ್ ವಾಯ್ಸ್ ಬಗ್ಗೆ ಆಗ್ಲಿ. ಜನ ನಾವ್ ಯಾವ್ದಾರು ಅಲ್ಲ ಯಾರು ಪರ್ಫೆಕ್ಟ್ ಇದಾರೆ ಅಂತ ಜನ ಯಾವ್ದಾರ ನಾವ್ ಒಂದ್ ವಿಡಿಯೋ ಹಾಕಿದ್ರೆ ನಾನು ಯಾವ್ದಾರ ಒಂದು ವರ್ಡಿಂಗ್ಸ್ ಅಲ್ಲಿ ಫಸ್ಟ್ ಆಗಿ ನೀನ್ ವಾಯ್ಸ್ ತೋರಿಸ್ಕೋ ಗುರು ಅಂತ. ಅವ್ನ್ ಯಾವನ್ ಹೇಳೋ ಅವ್ನಿಗೆ ಸರಿಯಾಗಿ ರಿಪ್ಲೈ ಕೊಡ್ತೀನಿ ನಾನು. ಅಲ್ಲ ನನಗೆ ಪ್ರಾಬ್ಲಮ್ ಇಲ್ಲ, ನನ್ನ ಮಕ್ಳಿಗೆ ಪ್ರಾಬ್ಲಮ್ ಇಲ್ಲ, ನಿಮ್ಮನ್ನ ಹೆತ್ತಿರೋ ಅಪ್ಪ ಅಮ್ಮಂಗೆ ಪ್ರಾಬ್ಲಮ್ ಇಲ್ಲ. ಅವ್ರಿಗೇನ್ ತೊಂದ್ರೆ ಅಂತ? ತೊಂದ್ರೆ ಯಾವತ್ತು ಸೆಲ್ಫ್ ಲವ್ ಇರ್ಬೇಕು ನವೀನ್. ಈಗ ನೋಡಿ ನಂದು ಡಸ್ಕಿ ಸ್ಕಿನ್ ಆಯ್ತಾ. ನಾನು ಬೇರೆಯವ್ರನ್ನ ನೋಡ್ಬಿಟ್ಟು ಅಯ್ಯೋ ನಾನು ಡಾರ್ಕ್ ಆಗಿದ್ದೀನಿ, ನಾನು ಚೆನ್ನಾಗಿಲ್ಲ, ನನ್ಗೆ ಯಾವತ್ತೂ ಹೇಳಿ ನಾನು ಎಷ್ಟು ಲಕ್ಷಣವಾಗಿದ್ದೀನಿ, ಎಷ್ಟು ಚೆನ್ನಾಗಿದ್ದೀನಿ ಅಂತಾನೆ ನಾನು ಫೀಲ್ ಮಾಡೋದು. ಯಾರು ಏನು ಬೇರೆಯವ್ರಿಗೋಸ್ಕರ ಬದುಕೋದನ್ನ ಬಿಟ್ಬಿಟ್ರೆ ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರ್ತೀವಿ. ಅದು ಯಾವತ್ತೂ ಮಾಡಿ ಆಯ್ತಾ. ಸೊ ಯಾವನು ಪರ್ಫೆಕ್ಟ್ ಇರಲ್ಲ. ಅವ್ನು ಕಮೆಂಟ್ ಮಾಡಿರ್ತಾನೆ ನೋಡಿ, ಅವ್ನು ನೋಡಕ್ಕೆ ಅದೆಷ್ಟು ದಪ್ಪ ಇರ್ತಾನೋ, ಅದ್ ಹೆಂಗಿರ್ತಾನೋ, ಏನ್ ಕತೆನೋ, ಅವ್ನ ವಾಯ್ಸ್ ಯಾವ ರೇಂಜಿಗೆ ಇರುತ್ತೋ. ಫಸ್ಟ್ ಆಫ್ ಆಲ್ ನೋಡಿ, ಈ ಫಿಸಿಕಲ್ ಅಪಿಯರೆನ್ಸ್ ಇದೆ ನೋಡಿ, ಅದು ಯಾರ್ದು ತಪ್ಪಲ್ಲ. ಸೊ ಈ ಬ್ಯೂಟಿ ಇದೆಲ್ಲ ಏನಿದೆ, ಇದೆಲ್ಲ ನಾವು ಪಡ್ಕೊಂಡು ಬಂದಿರೋವಂಥದ್ದಲ್ಲ. ಇದೆಲ್ಲ ನಮ್ಮ ಕೈಲಿ ಇದ್ದಿದ್ದಂತಲ್ಲ, ನಮ್ಮ ಪೇರೆಂಟ್ಸಿಂದ ಬಂದಿರೋವಂಥದ್ದು. ಈಗ ನಮ್ಮ ಪೇರೆಂಟ್ಸಿಂದ ಜೀನ್ಸ್ ಮೂಲಕ ಕಲರ್ ಅಂತ ಅಂದರೆ ಈಗ ನೋಡಿ ನಮ್ಮ ಅಮ್ಮ ಫೇರ್ ಇದ್ದಾರೆ. ಸೊ ಹಾಗಾಗಿ ನಮ್ಮ ಅಕ್ಕ ಫೇರ್ ಇದ್ದಾಳೆ, ನನ್ನ ತಮ್ಮ ಒಂದು ಪರವಾಗಿಲ್ಲ ಆಯ್ತಾ. ಆದ್ರೆ ನನ್ಗೆ ಫುಲ್ ನಾನು ನಮ್ಮ ಡ್ಯಾಡಿ ತರ ಕಲರ್ ವಿಷಯದಲ್ಲಿ ನಾನು ನನ್ನ ಫಾದರ್ ತರ ನಾನು
ಬಟ್ ಕೆಲವೊಂದು ಇದೆಲ್ಲ ನಮ್ಮ ಅಮ್ಮನ ಥರ ಬಂದೈತೆ. ಸೊ ಅದು ಪೇರೆಂಟ್ಸಿಂದ ಬರೋದು. ಈಗ ಇವ್ರ ವಾಯ್ಸ್ ಪ್ರಾಬ್ಲಮ್ ಅಂತ ಅಂದರೆ ಅದು ಅವ್ರ ಅಮ್ಮನಿಂದ ಬಂದಿರೋದು, ಅವ್ರ ಸೋದ್ರ ಮಾವಂದು, ಅವ್ರ ಅಮ್ಮಂದು ಇದು ವಾಯ್ಸ್ ಎಲ್ಲ ಅದೇ ಥರ ಇರೋದು. ಸೊ ಅದು ಇವ್ರ ಪ್ರಾಬ್ಲಮ್ ಅಲ್ಲ. ನಾವು ಯಾವಾಗಲೂ, ನೀವು ಅಷ್ಟೇ, ನೀವು ತುಂಬ ದಪ್ಪ ಇದ್ದೀರಾ, ಕೆಲವ್ರು ತುಂಬ ದಪ್ಪ ಇರ್ತಾರೆ ಆಯಿತಾ. ಸೊ ಅವ್ರಿಗೆ ಯಾವ ಥರ ಅಂದರೆ ಅವ್ರಿಗೆ ಯಾವುದೇ ಥರ ಡಯಟ್ ಮಾಡಿದ್ರು ವರ್ಕೌಟ್ ಆಗಲ್ಲ, ಏನು ಮಾಡಿದ್ರು ಅವ್ರ ವೆಯ್ಟ್ ಲಾಸ್ ಆಗೋದೇ ಇಲ್ಲ. ಅವ್ರಿಗೆ ನಾನು ದಪ್ಪ ಇದ್ದೀನಿ ಅನ್ನೋದೊಂಥರ ಇರುತ್ತೆ. ಇನ್ನು ಕೆಲವ್ರಿಗೆ ಅವ್ರಿಗೆ ಎಷ್ಟೇ ತಿಂದರೂ ದಪ್ಪ ಆಗಲ್ಲ, ಸಣ್ಣನೇ ಇರ್ತಾರೆ. ಈಗ ನಮ್ಮ ಅಥರ್ವನಂತವನು, ಅವ್ನಿಗೆ ಎಷ್ಟು ತಿನ್ಸಿದ್ರು ಅವ್ನು ದಪ್ಪ ಆಗಲ್ಲ ಆಯ್ತಾ. ನವೀನ್ ಅವರು ಕೂಡ ಹಂಗೆ ಇದ್ದಿದ್ದು. ಪಾಪು ಡೋರಾಕು ಮಗ್ನೆ, ಡೋರಾಕು ಬೇಗ ಆಯ್ತಾ. ಸೊ ಈ ಥರ ಇರುತ್ತೆ. ಯಾರು ಏನೋ ಅಂತಾರೆ ಅಂತ ಅಂದ್ಬಿಟ್ಟು ಈಗ ನಾನು ಅದನ್ನ ಫೀಲ್ ಮಾಡ್ಕೊಂಡು ಅಯ್ಯೋ ನನ್ನ ಮಗ ಸಣ್ಣ ಇದ್ದಾನೆ ಅಂತ ನಾನು ಏನು ಮಾಡ್ಬೋದು, ಚೆನ್ನಾಗಿ ತಿನ್ಸ್ಬೋದು. ತಿನ್ಸಾದ್ಮೇಲೂ ಮಕ್ಕಳು ದಪ್ಪ ಆಗಿಲ್ಲ ಅಂತಂದರೆ ಹೆಲ್ದಿ ಆಗಿದ್ದಾರಾ, ಅದು ಇಂಪಾರ್ಟೆಂಟು. ಸೊ ಯಾವ ತಂದೆ ತಾಯಿನೂ ನಮ್ಮ ಮಕ್ಕಳು ಸಣ್ಣಕ್ಕಿರಲಿ, ಅವರು ಗುಂಡ್ಗುಂಡಕ್ಕಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ ಅಫ್ಕೋರ್ಸ್. ಆದರೆ ಅವ್ರ ಜೀನ್ಸಿಂದ ಅವ್ರು ದಪ್ಪ ಆಗಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗುತ್ತೆ. ಸೊ ಕಲರ್ ಆಗಿರ್ಬೋದು, ವಾಯ್ಸ್ ಆಗಿರ್ಬೋದು, ಅಥವಾ ಅವ್ರು ದಪ್ಪ ಇದ್ದಾರೆ, ಸಣ್ಣ ಇದ್ದಾರೆ, ಅಥವಾ ಫಿಸಿಕಲ್ ಅಪಿಯರೆನ್ಸ್ ಏನೇ ಇರ್ಬೋದು. ಕೆಲವರು ಕಂಟಿನ್ಯೂಸ್ ಆಗಿ ಅವ್ರಿಗೆ ಚಿಕ್ಕದ್ರಿಂದ ಅವ್ರು ಸ್ಪೆಕ್ಸ್ ಹಾಕೋದು ರೂಢಿ ಆಗಿರುತ್ತೆ, ಐ ಮೀನ್ ಐ ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರ ವಿಚಾರಕ್ಕೆ ಅವ್ರನ್ನ ರೇಗಿಸೋದು ನಾನು ತುಂಬ ಜನ ನನ್ನ ಸುತ್ತಮುತ್ತ ನೋಡಿದ್ದೀನಿ ಆಯಿತಾ. ಆ ಥರ ವಿಚಾರಗಳಿರ್ಬೋದು. ಅಥವಾ ಏನೋ ಅವ್ರು ಲೆಫ್ಟ್ ಹ್ಯಾಂಡಲ್ಲಿ ಬರೀತಾ ಇದ್ರೆ ಅದಕ್ಕೂ ಕಮೆಂಟ್ ಮಾಡೋದು, ಎಲ್ಲದಕ್ಕೂ ಕಮೆಂಟ್ ಮಾಡ್ತಾರೆ. ಜನಗಳು ಇರೋದೇ ಮಾತಾಡೋದಕ್ಕೆ. ಸೊ ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟ್ ಆಯಿತಾ. ನೀವು ಯಾವಾಗ ಈಗ ಹೇಳಿದ್ರಲ್ಲ ಮಾತನ್ನ, ನನಗೆ ಗೊತ್ತು ನೀವೇನು ಅಷ್ಟೊಂದು ಅದನ್ನೆಲ್ಲ ಏನು ಸೀರಿಯಸ್ ಆಗಿ ತೊಗೊಳಲ್ಲ ಅಂತ. ಬಟ್ ತಮಾಷೆಗೂ ಅದ್ರ ಬಗ್ಗೆ ವರಿ ಮಾಡೋದಕ್ಕೆ ಹೋಗ್ಬೇಡಿ ಆಯಿತಾ. ವರಿ ಮಾಡೋದಕ್ಕೆ ಹೋಗ್ಬೇಡಿ. ಇವತ್ತು ನಮ್ಮ ವ್ಯಕ್ತಿತ್ವ ಅನ್ನೋದಿದೆ ನೋಡಿ, ಬ್ಯೂಟಿ, ಫಿಸಿಕಲ್ ಅಪಿಯರೆನ್ಸ್ ಎಲ್ಲ ಅದೆಲ್ಲ ಚಂದ. ಓದ್ದೆ ಈ ಅಂದ ಚಂದ ಅನ್ನೋದೆಲ್ಲ ಒಂದು 30 ವರ್ಷ ತನಕ, ಆಮೇಲೆ ಬಡವ ಶ್ರೀಮಂತ ಅಂತ. ಸೊ ಈಗ ನಮಗೆಲ್ಲ 30 ವರ್ಷ ಆಗ್ಬಿಟ್ಟೈತೆ ಆಯ್ತಾ. ಸೊ ನಮ್ಗೇನಿದ್ರು ಈಗ ಬಡವ ಶ್ರೀಮಂತ ಅನ್ನೋದೇ ಹೆಚ್ಚಿನದಾಗಿ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ನಾನಾಗಿರ್ಬೋದು, ನವೀನ್ ಆಗಿರ್ಬೋದು, ಯಾವತ್ತೂ ಕೂಡ ಫಿಸಿಕಲ್ ಅಪಿಯರೆನ್ಸಿಗೆ ನಾವು ಪ್ರಿಯಾರಿಟಿನ ಕೊಟ್ಟೇ ಇಲ್ಲ. ಫಸ್ಟ್ ನಮಗೆ ಹಾರ್ಟ್ ಇಷ್ಟ ಆಗಬೇಕು, ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಬೇಕು, ಅವ್ರ ನೇಚರ್ ಇಷ್ಟ ಆಗಬೇಕು. ಅದು ಒಂದು ರಿಲೇಷನ್ಶಿಪ್ ವಿಷಯಕ್ಕಾದ್ರೂ ಆಗಿರ್ಬೋದು, ಅಥವಾ ಒಂದು ಫ್ರೆಂಡ್ಶಿಪ್ ವಿಷಯಕ್ಕಾದ್ರೂ ಆಗಿರ್ಬೋದು. ಇನ್ನೂ ಎದ್ದೇಳ್ತಾನೆ ಇಲ್ಲ. ಫಿಸಿಕಲ್ ಅಪಿಯರೆನ್ಸು, ಈ ಬ್ಯೂಟಿ ಅನ್ನೋದೇನು ಯಾವತ್ತೇನಾದರೂ ಆಗ್ಬೋದು. ವಯಸ್ಸಾಗ್ತಾ ಆಗ್ತಾ ಕೂದಲು ಬೆಳ್ಳಗಾಗುತ್ತೆ ಆಯಿತಾ. ನಾವು ವೆಯ್ಟ್ ಗೇನ್ ಆಗ್ತೀವಿ, ಫುಲ್ ಸ್ಲಿಮ್ ಆಗಿ ಹಂಗೆ ಇರೋಕ್ಕಾಗುತ್ತೆ. ನಾನು ಮದುವೆ ಆದಾಗ ಇದನ್ನೆಲ್ಲ ಹಂಗೆ ಇದ್ದೀನ ಇಲ್ಲ, ಎಷ್ಟು ಡಿಫ್ರೆನ್ಸ್ ಆಗಿದೆ ಈಗ. ಸೊ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಕೊಡಿ. ಆ್ಯಂಡ್ ಯಾವತ್ತೇ ಆದರೂ ಅಷ್ಟೇ, ಅದು ಪ್ರೀತಿನೇ ಆಗಿರ್ಬೋದು, ವಿಶ್ವಾಸನೇ ಆಗಿರ್ಬೋದು, ಸ್ನೇಹನೇ ಆಗಿರ್ಬೋದು, ಅರ್ಹತೆ ಇರೋರಿಗೆ ಅಷ್ಟೇ ಕೊಡಿ. ಸಿಕ್ಕದವ್ರಿಗೆಲ್ಲ ಕೊಡೋದಕ್ಕೆ ಹೋಗ್ಬೇಡಿ. ಅವಾಗ ಸುಮ್ಮನೆ ಆಮೇಲೆ ನಮ್ಮ ಹ್ಯಾಪಿನೆಸ್ ಯಾವತ್ತೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಲೇಬಾರ್ದು. ಖಂಡಿತ ನಮ್ಮ ಮೇಲೆ ಮಾತ್ರ ಡಿಪೆಂಡ್ ಆಗಿರಬೇಕು. ಇನ್ನೊಬ್ಬರಿಂದ ನಾವು ಖುಷಿಯಾಗಿರ್ತೀವಿ ಅನ್ನೋದೆಲ್ಲ ಸುಳ್ಳು. ಆ ಥರ ಇದ್ರೆ ನಿಜವಾಗ್ಲೂ ಲೈಫಲ್ಲಿ ತುಂಬ ಸಫರ್ ಆಗಬೇಕಾಗುತ್ತೆ. ಸೊ ಈಗ ನನಗೊಂದು 10 ನಿಮಿಷದ ಕೆಲಸ ಇದೆ, ಅದು ಮುಗಿಸ್ಕೊಂಡು ಹೋಗೋಣ. ಮುಗಿಸ್ಕೊಳ್ಳಿ, ಆಯಿತು, ಓಕೆ. ಬಾಗ್ಲಾಕಿ ಫಸ್ಟ್. ಪರ್ಪಲ್ ನಂಗೆ ಈ ಕಲರ್ ಜಾಸ್ತಿ ಇಷ್ಟ ಆಗುತ್ತಾ. ಸ್ಯಾರಿ ಕೇಳಿದಾಗ ಈ ಕಲರ್ ಅಲ್ಲೇ ಕೇಳ್ತೀನಿ. ಈಗ ಟ್ರೆಂಡ್ ಅಲ್ವಾ ಇದೊಂಥರ ಪರ್ಪಲ್. ಇದು ಪರ್ಪಲ್, ಇದು ಗ್ರೇ. ಇಲ್ಲ ಅಂಕಲ್, ಇದೊಂಥರ ಅಂದ್ರೆ ಲೈಟ್ ಒಂಥರ ಕಾಣ್ತೈತೆ, ಬಟ್ ಒಂಥರ ಮೋಸ್ಟ್ ಒಂಥರ ಪರ್ಪಲ್ ತರನೇ ಬರುತ್ತೆ. ಈ ಸೆಮಿ ಮೈಸೂರು ಸಿಲ್ಕ್ ಸೀರೆನ ನೋಡಿ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಈಗ ಫ್ಯಾನ್ಸಿ ಸ್ಯಾರೀಸ್ ಇಸ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತಲ್ಲ, ಲೈಟ್ ವೆಯ್ಟ್, ಆಫೀಸ್ಗಾದ್ರೂ ಹಾಕೊಂಡು ಹೋಗ್ಬೋದು. ತೋರಿಸಿ, ನನಗೆ ಮರ್ತೋಗೈತೆ ನೋಡಿ ಫ್ರೆಂಡ್ಸ್. ನಾನು ಕೊಲಾಬ್ರೇಷನ್ಗೆ ಬರೋ ಸೀರೆಸು ನೆನಪಿದೆ, ನಾನು ಕೊಟ್ಟಿರೋ. ಇದು ಇನ್ನೂ ಮಾಡಿಲ್ವಾ ನೀವು? ಅಂಕಲ್ ನಾನು ಮಾಡಿದ್ದೀರಾ ಅನ್ಕೊಂತೀನಿ. ಅದು ಬಿಟ್ಟು ನಂದು ಇನ್ನು 3 ಸೀರೆ ಐತೆ ಅಲ್ವಾ. ಫ್ಯಾನ್ಸಿ ಸ್ಯಾರಿ ಒಂದು, ಇನ್ನೊಂದು ಯೆಲ್ಲೋ ಕಲರ್ ಒಂದು. ನಿಮ್ಮ ಹತ್ರ ನನಗೆ ವರ್ಷ ಅನ್ಗಟ್ಲೆ ಬಿಟ್ರೆ ನನಗೇನು ಟೆನ್ಷನ್ ಇಲ್ಲ. ನಾನು ಸಪ್ರೇಟಾಗಿ ಇಟ್ಬಿಡಿ. ಹಾಂ, ಇದೊಂದು. ಅಯ್ಯೋ, ನಾನು ಮತ್ತೆ ಬೇರೆ ಬೇರೆ ಸೀರೆಗಳು ತಂದು ಕೊಡ್ತೀನಿ, ನೀವು ಇದು ಹೊಲಿಯಲ್ಲ. ಅದೆಷ್ಟಿದೆ ಅಷ್ಟು ಹೊಲಿರಿ. ಅದು ಬಾರ್ಡರ್ ಡಿಸೈನ್ ಎಷ್ಟಿದೆ. ಹಾಂ, ಇದೊಂದು. ಈಗ ಫಸ್ಟ್ ನನಗೆ ಯಾವುದು ಗೊತ್ತಾ, ನನ್ನ ಸೀರೆಗಳು ನಿಧಾನ ಕೊಡಿ. ಇದು 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 ಈ 3 ಅರ್ಜೆಂಟಾಗಿ.
ವೀಕ್ ಬಿಟ್ಬಿಡಿ ಮೇಡಮ್ ಅವರೇ. ಈ ವೀಕ್ ಎಲ್ಲ ಬಿಡಕ್ಕಾಗಲ್ಲ ಮೇಡಮ್ ಅವರೇ, ಒಂದು ನಿಮಿಷ ಕೇಳಿ. ಗುರುವಾರ ಬಕ್ರಿ ಹಬ್ಬ ಐತೆ, ಸ್ವಲ್ಪ ಹೇಳ್ತಿರೋದು 2 ದಿವಸ ಆಗಲಿ. ಇಲ್ಲಿ ಒಂದೇ ಒಂದು ಏನ್ ಗೊತ್ತಾ, ಇದೊಂದು ಪಾಪ ಅವ್ರು ಕೊಟ್ಟು ಸುಮಾರು ದಿನ ಆಯ್ತಲ್ವಾ, ನಾನು ಹೊಲ್ದಿರ್ತೀರಾ 2 ಕೊಟ್ಟಿರ್ತೀರಾ ಅನ್ಕೊಂಡಿದ್ದೆ. ಫೋನ್ ಮಾಡಿದ್ರೆ ನೀವು ಇದು ಮಾಡಲಿಲ್ಲ ಮೇಡಮ್. ನಾನು ಹೇಳಿದ್ರಿ ಶನಿವಾರ ನಾನು ನಿಮ್ಗೋಸ್ಕರ ಶುಕ್ರವಾರನೇ ಕುತ್ಕೊಂಡು ರೆಡಿ ಮಾಡಿದೆ. ಅದನ್ನ ಗೋಲ್ಡ್ ಇದೊಂದು ಮಾಡ್ಬಿಡಿವ್ರಿ. ಅಲ್ಲ ನೀವು ಹೇಳ್ಬೇಕಲ್ವ ಮೇಡಮ್ ಅವರೇ, ನಿಜ ಮೇಡಮ್. ಅಲ್ಲ ಯಾಕೆ ಚಾಯ್ಸ್ ಕೊಡೋಲ್ಲ ಮೇಡಮ್? ಈಗ ಒಂದ್ ಕೆಲಸ ಮಾಡಿ, ಇದನ್ನ ಈ ಸೀರೆ ತೋರ್ಸೋಣ ಈಗ. ಇನ್ಯಾವ್ದೈತಿ ನಂಗೆ ಮರ್ತೋಗಿರುತ್ತೆ, ತೋರಿಸ್ಬಿಡಿ, ನಂಗೆ ನೆನಪಿರುತ್ತೆ. ಇದೊಂದು ಎಲ್ಲೋ ಒಂದು, ಇದೊಂದು ಈಗ ಹಿಡಿಬೇಕಾರೆ ನಾನು ನಿಧಾನಕ್ಕೆ ಹೊಲಿಸ್ತೀನಿ. ಯಾವ್ದು ಸದ್ಯಕ್ಕೆ ಹಬ್ಬ ಏನಿಲ್ವಲ್ಲ. ಈಗ ಇದನ್ನ ಇವತ್ತು ಯಾವಾರ, ಇದನ್ನ ಬುಧವಾರ ಕೊಡಿ ಅಂಕಲ್. ಇದೊಂದೇ ಒಂದು, ಗುರುವಾರ ನಾನು ಫ್ರೀ ಇರ್ತೀನಲ್ವಾ, ಅದಕ್ಕೆ ಅವತ್ತು ಅಲ್ಲ ಹೊಲ್ದ್ಬಿಟ್ಟು ಇಟ್ಬಿಡಕ್ ಏನಾಗಿತ್ತು ನಿಮ್ಗೆ? ನಾನು ಬರ್ದೇ ಇದ್ರೇನು ಫೋನ್ ಮಾಡಿವ್ರಿ. ಈಗಿಲ್ಲ ಅಂದ್ರೆ ಶುಕ್ರವಾರ ಈ 3 ಕೊಟ್ಬಿಡಿ. ಶುಕ್ರವಾರ ನೋಡಿ ಎಷ್ಟು ನಾವು ಇದು ಮಾಡಬೇಕು. ಬ್ಯಾಕ್ ಟು ಬ್ಯಾಕ್ ಇರುತ್ತೆ ಸ್ಯಾರೀಸು. ಫ್ರೆಂಡ್ಸ್, ಅಲ್ಲಿಂದ ನಮ್ಮ ಅಕ್ಕನ ಮನೆಗೆ ಒಂದು ಸ್ಯಾರಿ ಕೊಟ್ಬಿಟ್ಟಿದ್ರು. ಅದನ್ನು ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮ್ಯಾಂಗೋ ತೊಗೋಣ ಅಂತ ಬಂದ್ವಿ. ಈ ಸೀಸನಲ್ಲಿ ಮ್ಯಾಂಗೋ ತಿಂದಿಲ್ಲ ಅಂದರೆ ಹೇಗೆ? ಮೊನ್ನೆ ನವೀನ್ ತೊಗೊಂಡು ಬಂದಿದ್ರು, ಸಕ್ಕದಾಗಿತ್ತು. ಸೊ ಅವ್ರ ಹತ್ರನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಮ್ಯಾಂಗೋ ಟೇಸ್ಟು ತುಂಬ ಸ್ವೀಟಾಗಿತ್ತು. ನನಗೆ ಮಲ್ಲಿಕಾ ಮ್ಯಾಂಗೋ ಬರುತ್ತೆ ನೋಡಿ, ಉದ್ದುದ್ದಕ್ಕಿರುತ್ತಲ್ಲ, ಅದಂತೂ ತುಂಬ ಸ್ವೀಟ್ ಇರುತ್ತೆ, ಸಕ್ಕರೆ ಥರ ಇರುತ್ತೆ. ಸೊ ಅದು ಯೂಶಲಿ ಇಷ್ಟ ಆಗುತ್ತೆ. ಇತ್ತು ಅಲ್ಲಿ, ಬಟ್ ಅದು ಅಷ್ಟೊಂದು ಫ್ರೆಶ್ ಅಂತ ಅನಿಸ್ಲಿಲ್ಲ. ಹಾಗಾಗಿ ಇದು ಬಾದಾಮಿ ಅಂತ ಇದನ್ನೇ ಒಂದು 2 kg ತೊಗೊಂಡ್ವಿ. ಚೆನ್ನಾಗಿತ್ತು. ಅದನ್ನು ತೊಗೊಂಡು ಸ್ವಲ್ಪ ತರಕಾರಿನೂ ತೊಗೋಬೇಕಿತ್ತು. ತರಕಾರಿ ತೊಗೊಳೋದಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಎಷ್ಟೊಂದು ದಿನ ಆಗಿತ್ತು ಪಾನಿಪುರಿ ತಿಂದು. ಸೊ ನವೀನ್ ಪಾನಿಪುರಿ ಕೊಡಿಸಿ ಅಂತ ಅಂದೆ. ಈಗ ಚಾಟ್ ಸ್ಟ್ರೀಟಿಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ನಾವು ಅನ್ಕೊಳ್ಳೋದೇ ಒಂದು, ಅದಾಗದೆ ಒಂದು. ನಾವಿವಾಗ ಏನೋ ರಸಮ್ ಮಾಡಬೇಕು ಅಂತ ಅನ್ಕೊಂಡಿದ್ದು, ಬಟ್ ಅವ್ರ ಅಮ್ಮ ಶಿವು ರಕ್ಷಿತ ಇಲ್ಲೇ ಅವ್ರ ಅಕ್ಕನ ಮನೆ ಸಿಕ್ಬಿಟ್ಟು ಈಗಲೇ ಮಶ್ರೂಮ್ ಪಲಾವೇನೋ ಮಾಡ್ತೀವಿ, ನಮ್ಮ ಮನೆಗೆ ಬನ್ನಿ ಅಂದರು. ಸೊ ಹಾಗಾಗಿ ಪ್ಲ್ಯಾನಿಗೆ ರಸಮ್ ಮಾಡೋ ಪ್ಲ್ಯಾನ್ ಚೇಂಜ್ ಆಯಿತು. ಅದಕ್ಕೆ ರಮ್ಯಾ ಲೈಟಾಗಿ ಪಾನಿಪುರಿ ತಿಂತೀನಿ. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಪಾನಿಪುರಿ ಕೊಡಿಸಿ ನಾನು. ಸೊ ಹಾಗಾಗಿ ಇವತ್ತು ಪಾನಿಪುರಿ ಕೊಡಿಸ್ತಾ ಇದ್ದೀನಿ. ತುಂಬ ದಿನನೇ ಆಗೋಯ್ತು. ಅಲ್ಲ, ನಾವು ಬಂದರೆ ಸಂಜೆ ಒಂದು 5:30 ಆ ಥರ ಬರ್ತಾಯಿದ್ವಿ. ದೋಸೆ ಇವ್ರು ಯಾವ ಥರ ಅಂದರೆ ಟಿಫನ್ ಥರ ತಿನ್ಕೊಬಿಡು, ಲೈಟಾಗಿ ಊಟ ತಿನ್ಕೊಬಿಡು ಅಂತ. ಪಾನಿಪುರಿ ಇದನ್ನೆಲ್ಲ ತಿಂದೇ ಇರಲಿಲ್ಲ. ಇವಾಗಲೂ ಏನು ತಿನ್ನೋ ನೆಸೆಸಿಟಿ ಅಂದರೆ ಇನ್ನೇನು ಊಟ ರೆಡಿ ಆಗುತ್ತೆ, ಈಗ ಅರ್ಧ ಗಂಟೆ 1 ಅವರು. ಯಾಕೋ ತಿನ್ನಲೇಬೇಕು. ಒಂದು ಈ ಕಡೆ ಬಂದ್ವಲ್ಲ, ಮನಸ್ಸು ಆ ಕಡೆ ಹೇಳಿತ್ತು. ಬೈಕೊಂಡು ಕೊಡ್ಸೋರು, ಇವರೇನು ಸುಮ್ಮನೆ ಕೊಡ್ತಿಲ್ಲ. ಇಲ್ಲ, ಸುಮ್ಮನೆ ಕೊಡಿಸ್ದೆ. ಇವತ್ತೇನು ಬೈಕೊಂಡಿಲ್ಲ ನಾನು. ಹೌದಾ? ಊಟ ಏನು ಮಾಡ್ತೀಯಾ ಮತ್ತೆ? ಪಾನಿಪುರಿ ತಿನ್ಬಿಟ್ರೆ ಅದೇ ಹಂಗಂದೆ. ಇವಾಗ ಪಾನಿಪುರಿ ತಿಂತೀನಿ, ಪಾನಿಪುರಿನೂ ತಿಂತೀನಿ ಅಂದರೆ ಗೋಬಿ ತಿನ್ಬಿಟ್ರೆ ಇವಾಗ ಅಲ್ಲ ಏನೋ ಪಾನಿಪುರಿ ತಿನ್ಬಿಟ್ರೆ ಮಶ್ರೂಮ್ ಪಲಾವ್ ಹೆಂಗೆ ತಿಂತೀಯ ಅಂದೆ. ಬಟ್ ಇಲ್ಲ, ತಿಂತೀನಿ ಅಂದಿದ್ದಕ್ಕೆ ಕೊಡಿಸಿದ್ದೆ. ಅಲ್ಲಿ ತಿಂದಿಲ್ಲ ಅಂದರೆ ಬುಂಡೆ ಮೇಲೆ ಬಾರಿಸ್ತೀನಿ, ಆಯಿತಾ? ಹಾಂ, ಅಲ್ಲಿ ತಿಂದಿಲ್ಲ ಅಂದರೆ ತಲೆ ಮೇಲೆ ಬಾರಿಸ್ತೀನಿ, ಓಕೆನಾ? ಕಾರನೇ ಇಲ್ಲ, ಅದು ಎಷ್ಟು ಆ್ಯಕ್ಟಿಂಗ್ ಗೊತ್ತಾ? ಫುಲ್ ಡೌನ್ ನನ್ನ ಮಗ ಅವನು. ಹಾಗೆ ಸ್ವಲ್ಪ ತರಕಾರಿ ತೊಗೊಬೇಕಿತ್ತು. ಅಂತಂದರೆ ತುಂಬ ಜಾಸ್ತಿ ಏನಿಲ್ಲ, ಟೊಮ್ಯಾಟೊ ಮತ್ತು ಇನ್ನೊಂದೆರಡು ಥರದ್ದೇನೋ ತೊಗೊಬೇಕಿತ್ತು. ಹಾಗಾಗಿ ಶಿವನು ಟೊಮ್ಯಾಟೊ ತೊಗೊಂಬಂದ್ಬಿಡು, ನಮ್ಮ ಮನೆಗೂ ಬೇಕು ಅಂದ. ಅದನ್ನೆಲ್ಲ ತೊಗೊಂಡು ಏನ್ರೋ ಇವತ್ತು ಅಮ್ಮ ಮಗ ಇಬ್ರು ಸೇರ್ಕೊಂಡು ಮಾಡ್ತಿರೋದ? ರಕ್ಷಿತಂಗೆ ಫುಲ್ ರೆಸ್ಟ್ ಕೊಟ್ಬಿಟ್ಟಿದ್ದೀರಾ? ಹೌದಾ? ಇವರಿಬ್ರು ಲಾಸ್ಟ್ ಅಲ್ಲಿ ಮಗ ಈಗ ಜಾಯ್ನ್ ಆದ್ರು, ಅತ್ತೆ ಸೊಸೆ ಆಗಿಂದ ಜಾಯ್ನ್ ಆಗಿದ್ವಿ. ಇಲ್ಲ, ಅವ್ರು ಹಚ್ಕೊಡ್ರು ನಂಗೆ ಸ್ಟಾರ್ಟಿಂಗು. 3 ಜನ. ಇಲ್ಲಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಬಾತ್ ಅನ್ನೋದಕ್ಕಿಂತ ಬಿರಿಯಾನಿ ಅಂದ್ರೆ ಚೆನ್ನಾಗಿರುತ್ತೆ. ಮಶ್ರೂಮ್ ಬಿರಿಯಾನಿ ಇವನೇನು ಮೊಸರು ಪಚ್ಚಡಿ ಈ ರೇಂಜಿಗೆ ಸಾರೆ ಮಾಡ್ತವನೇನೋ ಅನ್ನೋಷ್ಟ್ರ ಮಟ್ಟಿಗೆ ನೆಕ್ ನೋಡ್ತವ್ನು. ಹಂಗೆ ಮ್ಯಾಂಗೋ ಕಟ್ ಮಾಡಿ. ವಿಷಲ್ ಇನ್ನೂ ಬಂದಿಲ್ಲ.
ಸೊ ಫ್ರೆಂಡ್ಸ್, ಫೈನಲಿ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ಸೊ ನಮ್ಮ ಅಮ್ಮನ ಕೈಲಿ ಚಿಕನ್ ಬಿರಿಯಾನಿನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಇತ್ತೀಚೆಗೆ. ಸೊ ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡಿದ್ರಲ್ಲ ಇವತ್ತು, ಹಾಗೆ ಬನ್ನಿ ಮಾಡ್ತಾಯಿದ್ದೀನಿ ಅಂತ ಕರೆದ್ರು. ಸೊ ಬಂದ್ವಿ, ಈಗ ಬಿಸಿ ಬಿಸಿ ರೆಡಿಯಾಗಿದೆ, ಎಲ್ಲ ಬಡಿಸ್ಕೊತಾ ಇದ್ವಿ. ಆ್ಯಂಡ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವ್ಲಾಗ್. ಅಮ್ಮ ಮಾಡೋ ಟೇಸ್ಟ್ನ ಹೆಣ್ಮಕ್ಳು ಎಷ್ಟು ಮಿಸ್ ಮಾಡ್ಕೊತಾರಲ್ವ. ಸೊ ಅದು ಅಮ್ಮನ ಕೈ ರುಚಿನೇ ಹಾಗೆ. ಆ್ಯಂಡ್ ನಾನಂತೂ ನಮ್ಮ ಅಕ್ಕ ಇನ್ನೂ ಜಾಸ್ತಿ ಮಿಸ್ ಮಾಡ್ಕೊತಾಳೆ, ನಾನು ಸ್ವಲ್ಪನಾದರೂ ಹತ್ತಿರ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು.